ಶಾಸಕ ಬಸನಗೌಡ ಕಾರ್ಯಕರ್ತರನ್ನು ಕಡೆಗಣನೆ ಮಾಡಿಲ್ಲ. ನಾಗಭೂಷಣ್. ಬಸನಗೌಡ ತುರ್ವಿಹಾಳ್ ಅವರು ಪಕ್ಷದ ಕಾರ್ಯಕರ್ತರನ್ನು ಕಡೆಗಣನೆ ಮಾಡುವುದಿಲ್ಲ, ಕಾರ್ಯಕರ್ತರ ಧ್ವನಿಯಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಇಲ್ಲಿಯ ವಿಭೂತೋದ್ದೇಶ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ನಾಗಭೂಷಣ್ ಅವರು ಪಕ್ಷದ ಪ್ರಧಾನ ಕಾರ್ಯದರ್ಶಿ ಬಸನಗೌಡ ಮುದ್ಬಾಳ್ ಅವರ ಹೇಳಿಕೆಗೆ ಪ್ರತಿಕ್ರಿಯೆ. ನಾನು ನಾಗಭೂಷಣ್ ಬಾರ್ಕೇರ್, ಸಹಕಾರಿ ಸಂಘದ ಅಧ್ಯಕ್ಷರು. ಇವತ್ತು ನಿಮ್ಮಲ್ಲಿ ಬಂದು ಪ್ರೆಸ್ ಮೀಟ್ ಮಾಡೋ ಉದ್ದೇಶ ಏನಂದ್ರೆ, ಬಸನಗೌಡ ಪೊಲೀಸ್ ಪಾಟೀಲ್ ಮುದ್ವಾಳ್ ಅವರು ನಿನ್ನೆ ಒಂದು ಪತ್ರಿಕೆ ಹೇಳಿಕೊಟ್ಟಾರ. ಆದರೂ ಅವರು ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿ, ಆಮ್ಯಾಕ ಮುತ್ಸದಿ ಒಂದು ರಾಜಕಾರಣಿ ಇಲ್ಲ ಅಂತ ಅದರಲ್ಲಿ ಏನು 100 ಮಾತಿಲ್ಲ. ಆದರೂ ಸಹಜವಾಗಿ ಒಂದು ಮಾತಾಡೋದ್ನಾಗ ಏನೋ ಹೆಚ್ಚು ಕಡಿಮೆ ಆಗಿರ್ತೈತಿ. ಅದನ್ನು ಏನೈತಿಲ್ಲ ಅವರೇನೇ ಸ್ಪಷ್ಟೀಕರಣ ಕೊಟ್ಟಾರ. ನಾನು ತಮಾಷೆಗೆ ಮಾತಾಡೀನಿ, ಅದು ಏನೇ ಐತಿ, ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ಪಕ್ಷ ಬಿಡಾಗಲ್ಲ ಅಂತ ಹೇಳ್ಯಾರ. ಯಾವುದೇ ಒಂದು ಆಶ್ಚರ್ಯದಿಂದ ಆದಂಥ ಒಂದು ಘಟನೆಯನ್ನು ಪಕ್ಷದ ಕಾರ್ಯಕರ್ತರು ಅಥವಾ ವಿರೋಧಿಗಳು ಅದನ್ನು ಪ್ರಚೋದನೆ ಮಾಡತಕ್ಕಂಥ ಒಂದು ವ್ಯವಸ್ಥೆ ಬಿಟ್ರಿ ನಮ್ಮ ಪಕ್ಷದ ಕಾರ್ಯಕರ್ತರು ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡಿದಾಗ ಯಾವುದೇ ಒಂದು ರೀತಿಯಿಂದ ಶಾಸಕರು ಎಲ್ಲರನ್ನು ಕರೆದು ಮಾತಾಡ್ಸತಕ್ಕಂಥ ಒಂದು ವ್ಯವಸ್ಥೆ ಐತಿ. ಆಮ್ಯಾಕ ಇವತ್ತು ಹೇಳ್ತಾರ ಹಂಗೆ ಮಾಡ್ಯಾರ ಹಿಂಗೆ ಮಾಡ್ಯಾರ. ಏನು ಶಾಸಕರು ಇವತ್ತು ಅನುದಾನ ಕೊಟ್ಟಿಲ್ಲ, ತುರುವಳಿಗೆ ಕೊಟ್ಟಾರ, ತುರುವಳಿಗೆ ಕೊಟ್ಟಾರ ಕರೆ ಇಲ್ಲ ಅಂತಲ್ಲ. ತುರುವಳಲ್ಲಿ ಕೊಟ್ಟಂಥ ಒಂದು ಅನುದಾನ ಏನಾರು ದುರುಪಯೋಗ ಆಗೈತೆ. ಇವತ್ತು ಜನರು ಏನಂತಾರೆ, ಅಲ್ಲೇ ಸಿಂಗಾಪುರ್ ಕಂಡಂಗೆ ಕಾಣತ್ತಪ್ಪ ನೈಟ್ ಹೋದ್ರಂತ ಜನಸಾಮಾನ್ಯರು ಮಾತಾಡ್ತಾರೆ, ನಾವೆಲ್ಲ ಮಾತಾಡೋದು. ಅಭಿವೃದ್ಧಿ ಮಾಡ್ಯಾರ, ಮಸ್ಕಿನೂ ಮಾಡ್ತಾರೆ. ಮಸ್ಕಿಗೆ ಯಾಕೆ ಮಾಡಿಲ್ಲ? DC ಅವರು ಪರ್ಮಿಷನ್ ಕೊಡೋಕೆ ತಯಾರಿಲ್ಲ. ಏನು ಪೈಪ್ಲೈನ್ ನಡೆಯುತ್ತೆ JJMಂದು, ಅದನ್ನು ಹೊಡೆದ್ರಪ್ಪ ಅಂದ್ರೆ ಮತ್ತೆ ನಾವು ಮಾಡಿದಂಥ ದುಡ್ಡು ವೇಸ್ಟ್ ಆಗುತ್ತೆ ಅಂತೇಳಿ ಅದ್ರ ಸಲುವಾಗಿ DC ಅವರು ಅಪ್ರೂವಲ್ ಕೊಟ್ಟಿಲ್ಲ. ಈಗ JJMಂದು ಆಲ್ಮೋಸ್ಟ್ ಆಲ್ 90% ಕೆಲಸ ಮುಗಿದೈತೆ. ಆದರೆ ಮುಂದಿನ ದಿನಮಾನದಾಗ ಈಗ ಅದಕ್ಕೆ ಸಂಬಂಧಪಟ್ಟಂಗೆ ಆಲ್ರೆಡಿ ಒಂದು ಕ್ರಿಯೋಜನೆ ರೆಡಿ ಮಾಡಿ DC ಅವರಿಗೆ ಮನವಿ ಸಲ್ಲಿಸಕ್ಕೆ ರೆಡಿ ಮಾಡ್ಯಾರ. ಅದು ಅಲ್ಲದೆ ಇವತ್ತು ಅಭಿವೃದ್ಧಿ ಮಸ್ಕಿಗೆ ಏನು ಮಾಡಿಲ್ಲ ಅಂದ್ರೆ ಪ್ರಜಾಸೌಧ ಕೊಟ್ಟಾರ. ಹೌದಾ? ಇವತ್ತು ಬೆಳಗಾನೂರು ರೋಡ್ ಈಗ ನಾವು ಇಲ್ಲೇಸೆ ಬಂದೀವಿ, ಡಾಂಬರೀಕರಣ ಮಾಡಿ ಡಿವೈಡರ್ ಮಾಡ್ಯಾರ. ಆಮ್ಯಾಗ ಮುದಗಲ್ ಕ್ರಾಸ್, ಆಮ್ಯಾಗ ಅಶೋಕ್ ಶಿಲಾ ಶಾಸಕ 10 ಕೋಟಿ ರೂಪಾಯಿ ಕೊಟ್ಟಾರ. ಅಶೋಕ ಸ್ತಂಭ ಮಾಡಕ್ಕೆ ರೊಕ್ಕ ಕೊಟ್ಟಾರ. ಆಮ್ಯಾಗ ಕನಕ ಭವನಕ್ಕೆ ರೊಕ್ಕ ಕೊಟ್ಟಾರ. ಎಲ್ಲ ಸಮುದಾಯಗಳಿಗೆ ಅವರು ಇವರು ಅನ್ನೋದೇ ಎಲ್ಲ ಸಮುದಾಯಗಳನ್ನು ಒಂದೇ ಥರ ನೋಡ್ತಕ್ಕಂಥ ವ್ಯಕ್ತಿ ಮತ್ತು ಸರಳ ಸಜ್ಜನಿಕ ವ್ಯಕ್ತಿ MLA. ಯಾರೋ ಏನೋ ಅಂದಾರಂತೇಳಿ ಇದು ಮಾಡೋದಾತು, ಇನ್ನೊಬ್ಬರು ಮಾಡಿದಾಗ ಮಾಡಲ್ಲ, ದಪ್ಪರ ಮಾತು ಇಲ್ಲ. ಸಹಜವಾಗಿ ಮಾತಾಡಿದಾಗ ಕೆಲವೊಂದುಗಳು ಕಾರ್ಯಕರ್ತರು ಒಂದು ಮನೆಯಾಗ ನಾವು ಒಂದು ಸಂಸಾರ ನಡೆಸ್ಬೇಕಾದ್ರೆ ಆಗುವಗಳು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆತವ. ಒಬ್ಬ ಹಿರಿಯ ಮಗ ಒಂದು ಸ್ವಲ್ಪ ಹೆಚ್ಚು ಕೊಟ್ಟಿರ್ಬೋದು, ಸಣ್ಣ ಕಡಿಮೆ ಕೊಟ್ಟಿರ್ಬೋದು, ಆತವ, ಅದು ತಪ್ಪಲ್ಲ. ಇವತ್ತು ಪಾರ್ಟಿ ಅಧ್ಯಕ್ಷ ಆದಾತ, ಅವ್ರೂ ಕರೆದು ಆಮ್ಯಾಗ MLA ಅವರು ನಮ್ಮ ಸಮಸ್ಯೆ ಏನಿರುತ್ತೆ ಅವ್ರ ಮುಂದೆ ಹೇಳ್ಕೋಬೇಕು. ನಾವು ಎಲ್ಲೇ ಬಂದು ಮಧ್ಯಾಹ್ನದ ಒಂದು ಮುಖಾಂತರ ಕೊಡೋದ್ರಿಂದ ಅದನ್ನೇ ನ್ಯಾಯಸಮ್ಮತ ನ್ಯಾಯ ದೊರಕುತ್ತೆ ಅಂಬೋದಲ್ಲ. ಪ್ರತಿಯೊಬ್ಬರು ಆಗ್ಯಾವ, ಇಲ್ಲಂತನೂ ನಾನು ಅವರು ಸುಳ್ಳು ಅಂತನೂ ಅನ್ನಗಲ್ಲ. ಕೆಲವೊಂದು ಇವತ್ತು ಪಕ್ಷದಿಂದ ವಲಸೆ ಬಂದು ಒಂದು ಇಷ್ಟು ಮಂದಿ ಮುಖಂಡರು ಇದ್ದಾರೆ, ಅವರಿಗೆ ಮತ್ತೆ ಎಲ್ಲರಿಗೂ ಕೊಡೋಕ್ಕಾಗಲ್ಲ. ಯಾರು ಒಂದು ಕೊಟ್ಟತ್ನಾಗ ನಾವು ದುಡ್ದೀವಿ ಕೊಟ್ಟಿಲ್ಲ ಅನ್ನೋದು ಸಹಜ. ಅದು ಎಲ್ಲ ಪಕ್ಷ BJP ಕಾಂಗ್ರೆಸ್ JDS ಎಲ್ಲ ಪಕ್ಷದಲ್ಲಿ ಇರ್ತಿದೆ. ಅದನ್ನೇನೈತಿಲ್ಲ ನಮ್ಮ ಮನೆಯಲ್ಲಿ ನಾವು ಬಗೆಹರಿಸೋ ಒಂದು ವ್ಯವಸ್ಥೆ ಮಾಡ್ತೀವಿ. ನಮ್ಮ ಮುಖಂಡರಿಗೂ ಅದನ್ನು ಹೇಳಿವಿ, ಅದನ್ನು ಬಗೆಹರಿಸ್ತಾರೆ. ಆಮ್ಯಾಗ ಇನ್ನೂ ಒಂದು ಬೇರೆ ಬೇರೆ ರೀತಿಯಿಂದ ಕೆಲಸ ಮಾಡಿಲ್ಲ ಅಪಪ್ರಚಾರ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ನೇರವಾಗಿ ನಾನು ಹೇಳೋದೇನೆಂದ್ರೆ, ಇವೆಲ್ಲ ಶುದ್ಧ ಸುಳ್ಳು, ಇವೆಲ್ಲ ಶುದ್ಧ ಸುಳ್ಳು. ಶಾಸಕರು ಅನುದಾನ ಹೆಚ್ಚಿನ ಪ್ರಮಾಣದ ಕೊಟ್ಟರನಕ ಎಲ್ಲರೂ ನೋಡ್ತಾರೆ. ಸುಮ್ಮನೆ ಯಾವುದೇ ಒಂದು ಸಣ್ಣ ವಿಚಾರಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ತಪ್ಪು ಸಂದೇಶ ಹೋಗ್ಬಾರ್ದು ಅಂತೇಳಿ ಈ ಮುಖಾಂತರ ಹೇಳ್ತು. ನಿಮ್ಮದು ಏನೇ ಸಮಸ್ಯೆ ಇರಲಿ, ಕಾರ್ಯಕರ್ತರದು 4 ಗೋಡೆಯ ಮುದ್ದೆ, MLA ಇರ್ಬೋದು, ಇವತ್ತು ಅಧ್ಯಕ್ಷ ಇರ್ಬೋದು, ಅವ್ರ ಸಮ್ಮುಖದಾಗ ಮಾತಾಡ್ಬೇಕು. ಅಧ್ಯಕ್ಷರನ್ನು ಇದಕ್ಕೆ ಇವತ್ತು ಇಲ್ಲಿ ಮಸ್ಕೆಗೆ ಬಂದು ವಾರದಾಗ 1-2 ಸಲ ಜನರ ಸಮಸ್ಯೆಗಳನ್ನು ಕೇಳಬೇಕು, ಶಾಸಕರ ಜೊತೆ ಕುಂತ್ಕೊಂಡು. ಅಂದಾಗ ಮಾತ್ರ ಒಂದು ಕಾರ್ಯಕರ್ತರಿಗೆ ಬೆಲೆ ಇರ್ತೈತೆ. ಅದ್ರ ಸಲುವಾಗಿ ಆ ವ್ಯವಸ್ಥೆನೂ ಮಾಡ್ತಂತ ಹೇಳ್ಯಾರ. ಮುಂದಿನ ದಿನಮಾನ ಕಾರ್ಯಕರ್ತರು ಏನಿದ್ರು ಯಾವುದೇ ಗೊಂದಲ ಪಡದೆ ಅದನ್ನು ಬಗೆಹರಿಸಂತ ಹೇಳಿ ನಾನು ಈ ಮುಖಾಂತರ ನಿಮ್ಮಲ್ಲಿ ಹೇಳ. ಪಟ್ಟಣ ಪ್ರವಾಸಿ ಮಂದಿರದಲ್ಲಿ ಪ್ರಜಾಪ್ರತಿಧ್ವನಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಕೆಲ ಮುಖಂಡರು ವಿನಾಕಾರಣ ಗೊಂದಲ ಸೃಷ್ಟಿಸಬಾರದು. ಪಕ್ಷದ ಪ್ರಧಾನ ಕಾರ್ಯದರ್ಶಿ ಬಸನಗೌಡ ಮುದ್ಬಾಳ್ ಅವರು ಪಕ್ಷದ ಅಧ್ಯಕ್ಷ ಶಾಸಕರ ಬಗ್ಗೆ ಪತ್ರಕರ್ತರ ಬಳಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಏನಾದರೂ ಗೊಂದಲಗಳಿದ್ರೆ 4 ಗೋಡೆಗಳ ಮಧ್ಯೆ ಪಕ್ಷದ ಮುಖಂಡರ ಜೊತೆ ಚರ್ಚೆ ಮಾಡಿ ಬಗೆಹರಿಸಿಕೊಳ್ಬೇಕು ಅಂತ ಹೇಳಿದರು. ನಂತರ ಮಾತನಾಡಿದ ಮುಖಂಡರಾದ ನಾರಾಯಣಪ್ಪ ಕಾಸ್ಲಿ, ಶಾಸಕ ಬಸನಗೌಡ ತುರ್ವಿಹಾಳ್, ಪಕ್ಷದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಪಾಟೀಲ್ ಎದ್ದಲ್ದಿನ್ನಿ ಅವರು ಕಾರ್ಯಕರ್ತರನ್ನು ಕುಟುಂಬದ ಸದಸ್ಯರಂತೆ ನೋಡಿಕೊಳ್ತಾರೆ. ಕಾರ್ಯಕರ್ತರು ಕೆಲವರ ಹೇಳಿಕೆಗಳಿಗೆ ಕಿವಿ ಕೊಡಬಾರದು.
ಶಾಸಕರು ತಮ್ಮ ಅಧಿಕಾರದ ಅವಧಿಯಲ್ಲಿ ಮಸ್ಕಿ ಕ್ಷೇತ್ರಕ್ಕೆ ಬಹಳಷ್ಟು ಅನುದಾನ ತಂದು ಹಲವಾರು ಕಾರ್ಯಕ್ರಮ ರೂಪಿಸಿದ್ದಾರೆ. ಕುಟುಂಬದಲ್ಲಿ ಕೆಲ ಗೊಂದಲಗಳು ಸೃಷ್ಟಿಯಾಗುವುದು ಸಹಜ, ಅದು ಸರಿಪಡಿಸಲಾಗುವುದು ಅಂತ ಹೇಳಿದರು. ನಿನ್ನೆ ದಿವಸ ತಮ್ಮ ವಾಹಿನಿ ಮುಖಾಂತರ ಕೆಲವರು ನಮ್ಮ ಪಕ್ಷದ ಪದಾಧಿಕಾರಿಗಳು ಅಥವಾ ಮುಖಂಡರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಆರ್ ಬಸನಗೌಡ ತುರ್ವೇಳ್ ಶಾಸಕರೇನಿದ್ದಾರೆ ಅವರು 2018ರಿಂದ ಇಲ್ಲಿ ತನಕ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅವರು 2018ರಲ್ಲಿ ಅವರು ಚುನಾಯಿತ ಎಲೆಕ್ಷನ್ ನಿಂತು ಸೋತಾಗಿ ಕೂಡ ಅವರು ನಿರಂತರವಾಗಿ ಜನರ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಯಾರಿಗೂ ಇದು ಮಾಡಿಲ್ಲ. ಅವರಿಗೆ ಕಾಡಾಧ್ಯಕ್ಷ ಕೊಟ್ಟಿದ್ದರು. ಕಾಡಾಧ್ಯಕ್ಷ ಕೊಟ್ಟಾಗ ಅವರಿಗೆ ಅಧಿಕಾರದ ದಾಹ ಇದ್ದಿದ್ದರೆ ಅದನ್ನು ರಾಜೀನಾಮೆ ಕೊಟ್ಟು ಬರ್ತಿರಲಿಲ್ಲ. ಅವರಿಗೆ ಅಧಿಕಾರ ದಾಹನೇ ಇಲ್ಲ. ಮೊನ್ನೆ ತಮ್ಮ ಮುಖಾಂತರ ಏನು ಹೇಳಿದಾರಲ್ಲ, ಅವರು ಉನ್ನತ ಸ್ಥಾನದಲ್ಲಿದ್ದಾರೆ. ಸರ್ಕಾರ ಅವ್ರಿಗೆ ಉನ್ನತ ಸ್ಥಾನ ಕೊಟ್ಟೈತೆ. ಆದಾಗ್ಯೂ ಕೂಡ ಅವರು ಈ ಥರ ಹೇಳಬಾರ್ದಾಗಿತ್ತು. ಹೇಳಿದ್ದಾರೆ, ಆಯಿತು ನಾವು ಅದನ್ನು ಸರಿ ಮಾಡ್ಕೊಂತೀವಿ, ಅವ್ರನ್ನ ಬಗೆಹರಿಸ್ಕೊಂತೀವಿ. ಆಮೇಲೆ ಶಾಸಕರು ಏನಿದಾರಲ್ಲ ಅಂಥ ಶಾಸಕರು ನಮ್ಗೆ ಇದುವರೆಗೂ ಸಿಕ್ಕಿಲ್ಲ, ಮುಂದೂ ಸಿಕ್ಕಿಲ್ಲ. ಅಂಥ ಒಂದು ಒಳ್ಳೆಯ ಕೆಲಸ ಮಾಡಿರ್ತಕ್ಕಂಥ ಆರ್ ಬಸನಗೌಡರು ಅವ್ರದ್ದು ಮಾತು ಕಡಿಮೆ, ಕೆಲಸ ಜಾಸ್ತಿ. ಎಲ್ಲರೂ ಇದೇ ಮಾಂತೇಶ್ ಜಾಲವಾಡಿಗೆ ಅಂತಕ್ಕಂಥವ್ರು ಅವರು ಪಾಪ ಅವರಿಂದನೇ ಇರ್ತಿದ್ರು. ಏನೋ ಅದು ವೈಯಕ್ತಿಕ ಅವ್ರಿಗೆ ಗೊತ್ತಿಲ್ಲ. ಇದು ಪಕ್ಷದಲ್ಲ, ಪಕ್ಷದಲ್ಲಿ ಎಲ್ಲರೂ ಒಂದೇ. ಆಮೇಲೆ ಮುಧೋಳ ಬಸನಗೌಡರು ಜನರಲ್ ಸೆಕ್ರೆಟರಿ ಇದ್ದಾರಲ್ಲ, ಅವ್ರದ್ದು ಕೂಡ ಅಷ್ಟೇ. ಅವ್ರಿಗೆ ನಿಯತ್ತಿನಿಂದ 18ರಿಂದ ಹಿಡಿದು ಇಲ್ಲಿ ತನಕ ಬಸನಗೌಡ ಪರವಾಗಿದ್ದಾರೆ, ಬಸನಗೌಡ ಅವ್ರ ಪರವಾಗಿದ್ದಾರೆ. ತಮಾಷೆಗೆ ಏನೋ ಮಾತಾಡಿದ್ದು, ಅವರು ತಮಾಷೆಗೆ ಏನೋ ಮಾತಾಡಿರ್ತಾರೆ ಹೊರತು ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಕೇಳಿದ್ವಿ, ಅವರು ನಮ್ಮನ್ನ ಕೇಳಲ್ಲಪ್ಪ ಅಂತ ಹೇಳೋದು ಸತ್ಯಕ್ಕೆ ದೂರವಾದ ಸಂಗತಿ. ಅಧ್ಯಕ್ಷರ ಸರ್ಟಿಫಿಕೇಟ್ನ ಕೊಡ್ತಾರೆ ಮುಂದೆ, ಅದನ್ನು ನಾವು ನಂಬಲ್ಲ. ಆಮೇಲೆ ಮಾಂತೇಶ್ ಜಾಲವಾಡಿಗೆ ಅವರು ಏನಿದಾರಲ್ಲ, ಅವರು ಯಾವ ರೀತಿಯಿಂದ ಅರ್ಥ ಮಾಡ್ಕೊಂಡು ಹೇಳ್ಯಾರ ಗೊತ್ತಿಲ್ಲ. ಇವತ್ತು ಊರಾಗ ಮನೆ ಇಲ್ಲ, ಅಡಿವಾಗ ಹೊಲ ಇಲ್ಲ, ಅಂಥವ್ರು ಏನೇನೋ ಮಾಡಕತ್ತಾರ. ಇವರು ಆಸ್ತಿ ಇದ್ದವರು ಅವರು ಮಾಡೋದೇನು ಸ್ವಾಭಾವಿಕ. ರಾಜಕೀಯದಿಂದ ಮಾಡ್ತಾರೆ ಅನ್ನೋದು ನಾವು ಒಪ್ಪಲ್ಲ. MLA ಆಗಿದ್ದಾರೆ, MLA ಕೆಲಸ ಮಾಡ್ತಾರೆ. ಸಾಧ್ಯವಾದಷ್ಟು ಅವರು ಕೆಲಸಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತಾರೆ. ಎಲ್ಲರನ್ನೂ ಸಣ್ಣ ಮಕ್ಕಳಂತೆ ಇದು ಮಾಡ್ತಾರೆ. ಈ ಸಂದರ್ಭದಲ್ಲಿ ಮುಖಂಡರಾದ ನಾರಾಯಣಪ್ಪ ಕಾಸ್ಲಿ, ಮಲ್ಲಯ್ಯ ಮುರಾರಿ, ರವಿಕುಮಾರ್ ಮಡಿವಾಳ್, ಬೀರಪ್ಪ ಕವಿತಾಳ್ ಇತರರು ಹಾಜರಿದ್ದರು.